ಅದು ಅವರ ಜೀವನವೇ ಯಾವ ರೀತಿ ಬಂದಿದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ. ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇವತ್ತು ಏನೇನು ಕಳೆದ 3 ವರ್ಷದಲ್ಲೇ ಈಗ ಅದೇಂಥದ್ದು ಪ್ರಜಾಸೇವೆ ಇಲಾಖೆ ಮಾಡ್ತಾರಂತೆ. ಪ್ರಜಾಸೇವೆ ಇಲಾಖೆ ಯಾರಿಗೆ ಸೇವೆ ಮಾಡೋಕ್ಕೆ ಮಾಡ್ತಾರೋ, ಪ್ರಜೆಗಳನ್ನ ಸೇವೆ ಮಾಡೋಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಏನೇನು ನಡೀತು 3 ವರ್ಷ, ಏನು ಮಾಡಿದ್ದೆ? ಬೀದಿಲಿ ಚರ್ಚೆ ಮಾಡೋದಿಲ್ಲ ಜನ. ಇವರಿಗೆ ಇರ್ತಕ್ಕಂಥದ್ದೇ ಫಲವತ್ತಾದಂಥ ಭೂಮಿಗಳನ್ನು ಯಾವ ರೀತಿ ಲಪಟಾಯಿಸಬೇಕು, ಅದು ಎಷ್ಟು ಅವ್ರ ಖಾತೆಗೆ ಬರಬೇಕು, ಇದೇ ಇವರಲ್ಲಿ ಇರ್ತಕ್ಕಂಥ ಚಿಂತನೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಲೂಟಿ ಮಾಡೋದೇನಿದೆ ಹೇಳಿದ್ದೀನಿ. ಅದನ್ನ ಪಾಪ ಹೇಳಿದ್ರು, ಏನೋ 10 ರೂಪಾಯಿ ಯಾರಾದರೂ ನಿಮಗೆ ಲಂಚ ಕೇಳಿದ್ರು ಸರ್ಕಾರಿ ಕಚೇರಿಯಲ್ಲಿ, ಅದು ಯಾವುದೋ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತಕ್ಷಣ ಫೋನ್ ಮಾಡಬೇಕು ಅಂತ ಹೇಳಿ. ಇವೆಲ್ಲ ನಾಟಕ ಎಷ್ಟು ದಿವಸ ನಡೆಸ್ತೀರಿ? ಯಾರಾದ್ರು ನಂಬ್ತಾರ ನಿಮ್ಮನ್ನ? ಮಾಡೋಕ್ಕೆ ಸಾಧ್ಯವ ನೀವು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ? ವಿಧಾನಸೌಧದಲ್ಲಿ ಮಾಡೋ ಭ್ರಷ್ಟಾಚಾರ ನಿಲ್ಲಿಸಾರ ಯಾರು? ಈಗ ನಡೀತಲ್ಲ, ಈಗ ಕಳೆದ 3 ವರ್ಷದ ಆಡಳಿತದಲ್ಲಿ ಏನೇನಾಗಿದೆ? ಅದರಿಂದ ನಾನು ಬಿಡದಿಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಗೋ ಇಲ್ಲ ರಾಜಕೀಯಕ್ಕೋಸ್ಕರವಾಗಿ ನಾನು ಮಾಡ್ತಾಯಿಲ್ಲ. ಈಗ ನಾವು ಹಲವಾರು ಬಾರಿ ನೈಸ್ ಯೋಜನೆ ದೇವೇಗೌಡರು ತೀರ್ಮಾನ ಮಾಡಿದ್ರು, ಒಂದು ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತ. ಕಾರಣ 85-86ನೇ ಇಸ್ವಿನಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಮಾಯಗನಹಳ್ಳಿ ಅಂತ ಹೇಳಿ ಆಕ್ಸಿಡೆಂಟಾಗಿ ಮಕ್ಕಳು ಸತ್ತರು, 8 ಜನ ಮಕ್ಕಳು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ರಸ್ತೆ ಆಗಬೇಕಿಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವರು ಡೆಲ್ಲಿಗೆ ಹೋದರೆ ಬಂದಂಥ ಸರ್ಕಾರಗಳು ಆ ಕಂಪನಿ ಜೊತೆ ಸೇರ್ಕೊಂಡು ಏನೇನು ಅನಾಹುತ ಮಾಡಿ ಎಷ್ಟೆಷ್ಟು ಲೂಟಿ ಆಗಿದೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ. ನೈಸ್ ರಸ್ತೆ ಹೆಸರಿನಲ್ಲಿ ಭೂಮಿಗಳು ಅಕ್ವೈರ್ ಮಾಡಿದ್ರಲ್ಲ. ನೀವು ಬೆಂಗಳೂರು ನಗರದ ಹೊಸಕೆರೆಹಳ್ಳಿ ಈ ಟೋಲ್ ಗೇಟ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ ಇವರು. ಸಿದ್ದರಾಮಯ್ಯ ಕಾಲದಲ್ಲಿ 450 ಎಕರೆ ಡಿನೋಟಿಫೈ ಎಲ್ಲ ರೀಡು ಹೆಸರಿನಲ್ಲಿ ಮಾಡಿದ್ರಲ್ಲ, ಏನು ಜೈಲಿಗೆ ಕಳಿಸಿದ್ರಾ? ಈಗ ನೀವು ಬೆನಗನಹಳ್ಳಿನಲ್ಲಿ ಸತ್ತು ವ್ಯಕ್ತಿ ಕೈನಲ್ಲಿ ತಗೊಂಡಿದ್ದೀನಿ ಅಂತ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ, ಜೈಲಿಗೆ ಹೋಗಿದ್ದೀರಾ? ನೀವು ಯಾವ ರೀತಿ ಬಚಾವಾಗಬೇಕು, ಏನು ಮಾಡಬೇಕು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನನಗೆ ಗೊತ್ತಿದೆ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಇವತ್ತೇನು ಅಧಿಕಾರ ಸಿಕ್ಕಿದೆ 4 ದಿನ ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಬೆಂಬಲ ಇದೆ. ಇವತ್ತು ವಿರೋಧ ಪಕ್ಷದಲ್ಲಿದ್ದು ಏನಾದರೂ ಈ ರಾಜ್ಯಕ್ಕೆ ಅನ್ಯಾಯ ಆದರೆ ಧ್ವನಿ ಎತ್ತಬಾರ್ದ? ನಾನು ಇವತ್ತು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೆ ಇವತ್ತು ನಾವು ಧ್ವನಿ ಎತ್ತದೇ ಇದ್ದರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ರಾಜ್ಯ ಸಂಪದ್ಭರಿತವಾದಂಥ ರಾಜ್ಯ, ಇದು ಹಣದ ಕೊರತೆ ಇಲ್ಲ. ಜನ ಯಾವಾಗಲೂ ಖಜಾನೆ ತುಂಬಿಸ್ತಾರೆ. ಆ ತುಂಬಿಸಿರೋ ದುಡ್ಡನ್ನು ಸರಿಯಾದ ರೀತಿ ಗುಣಾತ್ಮಕವಂಥ ಕೆಲಸಗಳಿಗೆ ಉಪಯೋಗ ಮಾಡದೆ ಸ್ವೇಚ್ಛಾಚಾರವಾಗಿ ನೀವು ಇದೆಲ್ಲ ಮಾಡ್ಕೊಂಡು ಯಾರ ಮೇಲೆ ಯಾತಕ್ಕೆ ದೂರ್ತೀರಿ? ಭಗವಂತ ಏನೋ ಒಂದು ದೇವ್ರು ನಂಬಿದ್ದೀರಾ ಅಲ್ವಾ? ದೇವ್ರ ಮೇಲೆ ನಿಮ್ಗೆ ಏನಾದರೂ ನಿಜಕ್ಕೂ ನಿಮ್ಮ ಹೃದಯದಲ್ಲಿ ಆ ಭಯ ಭಕ್ತಿ ಇದ್ದರೆ ಹಿಂದೆ ನಡೆದದ್ದು ಬಿಟ್ಬಿಡಿ, ಈಗಲಾದರೂ ಒಳ್ಳೆ ಕೆಲಸ ಮಾಡಿ.